ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಚಿಕನ್ ಕಬಾಬ್ ಮಾಮೂಲಿ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಒಂದು 1/4 kg ಅಷ್ಟೇ ಇವತ್ತು ಚಿಕನ್ ಕಬಾಬ್ನ ಮಾಡ್ತಾ ಇರೋದು. ಯಾಕೆ ಅಂದರೆ ಚಿಕನ್ನು ಸಂಡೇ ತಂದಿದ್ದು, ಸಂಡೇ 1 kg ಏನೋ ಚಿಕನ್ ತಂದಿದ್ದರು. ಅದ್ರ ಜೊತೆಗೆ ಬಿರಿಯಾನಿನೂ ರೆಡಿ ತಂದಿದ್ದರು. ಚಿಕನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನಿಸ್ಬಿಟ್ಟು ನಾನು ಒಂದು 1/4 kg 300 ಗ್ರಾಮ್ ಅಷ್ಟು ಚಿಕನನ್ನು ಎತ್ತಿಟ್ಕೊಂಡಿದ್ದೆ. ಇದನ್ನು ನಾನು ಮಂಗಳವಾರ ಸಂಜೆ ಮಕ್ಕಳಿಗೆ ಕಬಾಬ್ ಮಾಡಿಕೊಟ್ರೆ ಆಗುತ್ತೆ ಅಂತೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಸೊ ಮಂಗಳವಾರ ಸಂಜೆ ನಾನು ಕಬಾಬ್ ಮಾಡೋದಕ್ಕೆ ಮಾಮೂಲಿ ಕಬಾಬ್ ಪೌಡ್ರು, ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಅದರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೆ. ಈ ಕಬಾಬ್ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಎಣ್ಣೆಗೆ ಏನು ಗೋಲಿಸ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಗೋಲಿಸಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಕಡಲೆ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲೋರ್ನ ನಾವು ಯೂಸ್ ಮಾಡ್ಕೋಬೋದು. ನಾನು ಕಬಾಬ್ ಗೋಲಿಸ್ತಾ ಇದ್ದೀನಿ. ಈ ಕಬಾಬ್ ಗೋಲಿಸ್ಬೇಕಾದ್ರೆ ಈ ಲೆಗ್ ಪೀಸ್ ಹಾಕಿದ್ದೀವಲ್ಲ, ಈ ಲೆಗ್ ಪೀಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಜೊತೆ ಕಾಂಬಿನೇಷನ್ನು ಕಾಫಿನೂ ಮಾಡ್ತಾಯಿದ್ದೀನಿ. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಒಂದು ಸೈಡ್ನಲ್ಲಿ ಕಾಫಿ ಮಾಡೋದಕ್ಕೂ ಎತ್ತಿಟ್ಕೊಂಡೆ. ಈ ಕಬಾಬ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಅದರಲ್ಲೂ ಈ ಮಕ್ಕಳಿಗೆ ಕಬಾಬ್ ಫೇವರಿಟ್ಟು. ಅದರಲ್ಲೂ ನಮ್ಮನೇಲಿ ಈ ಲೆಗ್ ಪೀಸ್ ಅಂದರೆ ಭಾಳ ಇಷ್ಟಪಡ್ತಾರೆ ಮಕ್ಕಳು. ಸೊ ನಮ್ಮನೇಲಿ ಚಿಕನ್ ತರಬೇಕಾದ್ರೆ ಈ ಲೆಗ್ ಪೀಸು ತಂದೆ ತರ್ತಾರೆ. ಫೈನಲಿ ಚಿಕನ್ ಕಬಾಬು ರೆಡಿ ಆಯಿತು. ಇನ್ನೊಂದು ಸೈಡು ಕಾಫಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಕಬಾಬು ಅದರಲ್ಲೂ ಲೆಗ್ ಪೀಸ್ ಅಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ಮಗಳಿಗೆ ತುಂಬ ಫೇವರಿಟ್ಟು ಈ ಲೆಗ್ ಪೀಸು. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಕಾಫಿ ಜೊತೆ. ಯಾರಿಗೆಲ್ಲ ಈ ಕಬಾಬ್ ಇಷ್ಟ ಕಾಮೆಂಟ್ ಹಾಕಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.